ನೀವೀಗ ವೃತ್ತಿಯಲ್ಲಿ ಪಶುವೈದ್ಯರಾದ್ರೂ ಸಹ ಈ ನಾಡ ಮಾವಿನ ಆಸಕ್ತಿ ಹುಟ್ಟಿಕೊಂಡದ್ದು ಹೇಗೆ? ತಳಿ ಉಳಿಯುವ ಕೆಲಸ ಎಲ್ಲೆಲ್ಲೂ ಆಗಬೇಕು. ಇದು ನಾವು ಬಾಲ್ಯದಿಂದಲೇ ತಿಂದದ್ದಾದ್ರಿಂದ ತುಂಬಾ ಅಪ್ಯಾಯಮಾನ, ಮತ್ತೆ ಅದ್ರ ಮೇಲೆ ಮಾವಿನ ಹಣ್ಣೆ ಇಲ್ಲ ಅಂತ ಲೆಕ್ಕ. ಈಗಲೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾನೆ. ಅದು ಸಿಪ್ಪೆ ಮತ್ತು ಗೊರಟು ಮಧ್ಯೆ ರಸ ಎಲ್ಲ ತುಂಬಿಕೊಂಡಿರ್ತದೆ. ತುದಿಯಲ್ಲಿ ಒಂದು ಗಾಯ ಮಾಡಿ ಇಡೀ ಹಣ್ಣನ್ನು ಹೀಗೆ ಚಿಪ್ಪು. ಅಷ್ಟು ಘಾಟು, ಅಷ್ಟು ಪರಿಮಳ, ಭಾರಿ ಒಂದು ಅಪ್ಪೆ ಮಿಡಿಗೆ ಸವಾಲು ಒಡ್ಡಬಹುದಾದ ಒಂದು ತಳಿ. ಜನರಿಗೆ ತರಬೇತಿ ಕೊಡ್ಬೇಕು, ನಿಮಗೆ 10,000 ಕೊಡ್ತೇವೆ ಅಂತ ಅಂದಿದ್ರು. ನಾವು ಅದಕ್ಕೆ ಏನಂದ್ರೆ ನಮ್ಮ ಗ್ರೂಪಿನ ಮೂಲಕ ನಮಗೆ 10,000 ಬಹಳ ಇಂಪಾರ್ಟೆಂಟ್ ಅಲ್ಲ, 10,000 ಜನರಿಗೆ ಹೇಳಿಕೊಡೋದು ನಮಗೆ ಬಹಳ ಒಂದು ಇಂಪಾರ್ಟೆಂಟ್. ಹಾಗೆ ಜನನ ಜಾಸ್ತಿ ಸೇರಿಸಿ ನಮಗೆ ಜನರಿಗೆ ಸಹಕಾರ ಆಗ್ಲಿ ಅಂತ ನಾವು ಮಾಡೋದಷ್ಟೇ ಹೊರತು ಹಣ ಮಾಡುವ ಉದ್ದೇಶ ಏನಲ್ಲ. ನಾಮಾಮಿ ನಾಡ ಮಾವು ಮಿತ್ರ ಬಳಗ, ಹೀಗೊಂದು ಸುಂದರ ಪರಿಕಲ್ಪನೆಯನ್ನು ಹೊತ್ತು ಡಾಕ್ಟರ್ ಮನೋಹರ ಉಪಾಧ್ಯಾಯರು ಕಾಡು ಮಾವಿನ ತಳಿಗಳನ್ನು ಉಳಿಸಲು ಪಣ ತೊಟ್ಟಿದ್ದಾರೆ. ಬನ್ನಿ ಅವರನ್ನು ನೇರವಾಗಿ ಮಾತನಾಡಿಸಿಕೊಂಡು ಬರುವ. ನೀವೀಗ ವೃತ್ತಿಯಲ್ಲಿ ಪಶುವೈದ್ಯರಾದ್ರೂ ಸಹ ಈ ನಾಡ ಮಾವಿನ ಆಸಕ್ತಿ ಹುಟ್ಟಿಕೊಂಡದ್ದು ಹೇಗೆ? ನಾಡಮಾವು ಆಸಕ್ತಿ ಹುಟ್ಟುಕೊಳ್ಳಿಕ್ಕೆ ಕಾರಣ ನೋಡಿ, ನಾನು ಹುಟ್ಟಿ ಬೆಳೆದ ಊರು ಈಗ ಬ್ರಹ್ಮಾವರ ತಾಲೂಕು. ಅಲ್ಲಿ ಸಾಲಿಗ್ರಾಮ ಅನ್ನೋದು ಪೇಟೆ. ಆ ಪೇಟೆಗೆ ಒಂದು ಹಳ್ಳಿ, ಸಾಲಿಗ್ರಾಮ ಪೂಲಿಂಗ್ ಪೇಟೆ, 14 ಗ್ರಾಮಗಳನ್ನು ಒಟ್ಟಿಗೆ ಸೇರಿಸುವ ಒಂದು ಪೇಟೆ. ಅದರಲ್ಲಿ ಒಂದು ಗ್ರಾಮ ಪಾರಂಪಳ್ಳಿ ಅಂತ, ಸಮುದ್ರಕ್ಕೆ ಹತ್ರ ನಮ್ಮ ಮನೆಗಳು. ನಮ್ಮ ಊರು ಪಾರಂಪಳ್ಳಿ, ಪಕ್ಕದ ಊರು ಕೋಡಿಕನ್ಯಾಣ ಅಂತ. ಈ 2 ಗ್ರಾಮದಲ್ಲಿ ಮಾತ್ರ ಸಾಂದ್ರವಾಗಿರೋ ಒಂದು ತಳಿ ಇದೆ. ಅದಕ್ಕೆ ಬಾಯಿ ಮನೆ ಕಸಿ ಅಂತ ಹೇಳುದು. ಇದು ನಾವು ಬಾಲ್ಯದಿಂದಲೇ ತಿಂದದ್ದಾದ್ರಿಂದ ತುಂಬಾ ಅಪ್ಯಾಯಮಾನ, ಮತ್ತೆ ಅದ್ರ ಮೇಲೆ ಮಾವಿನ ಹಣ್ಣೆ ಇಲ್ಲ ಅಂತ ಲೆಕ್ಕ. ಈಗಲೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಸಣ್ಣದಿಂದಲೂ ಅದು ನಮಗೆ ಅದೇ ಒಂದು ಬಾಯಿಯ ಈ ರಸ ಗ್ರಂಥಿಗಳಿಗೆ ಅದೊಂದು ಒಗ್ಗಿಕೊಂಡ ಕಾರಣ ಅದು 2 ಗ್ರಾಮದಲ್ಲಿ ಮಾತ್ರ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ. ಇಲ್ಲಿಂದ ಮದುವೆ ಆದವರು ಗೊರಟು ತಗೊಂಡೋಗಿ ನೆಟ್ಟು ಬೇರೆ ಕಡೆ ಆಗೋದಿಲ್ಲ ಅಂತಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಆ ಹಣ್ಣಾದ ಮೇಲೆ ಒಳ್ಳೆ ಬಣ್ಣ ಬರ್ತದೆ, ಸಿಪ್ಪೆ ದಪ್ಪ. ನಾವೆಲ್ಲ ತಿನ್ನುವ ಕ್ರಮ ಹೇಗೆ ಅಂದ್ರೆ, ಅದು ಹಣ್ಣನ್ನ ಒಂದು ಕೈಯಲ್ಲೇ ಸರಿ ಗುದ್ದುದು, ಇಲ್ದಿರ ಹಣ್ಣನ್ನ ಗೋಡೆಗೆ ಗುದ್ದಿ ಎಲ್ಲ ರಸ ಒಳಗಡೆ ಬಿಟ್ಟಿರ್ತದೆ. ಅಂದ್ರೆ ಸಿಪ್ಪೆ ಮತ್ತು ಗೊರಟು ಮಧ್ಯೆ ರಸ ಎಲ್ಲ ತುಂಬಿಕೊಂಡಿರ್ತದೆ. ತುದಿಯಲ್ಲಿ ಒಂದು ಗಾಯ ಮಾಡಿ ಇಡೀ ಹಣ್ಣನ್ನು ಹೀಗೆ ಚಿಪ್ಪುದು. ಇದೆಲ್ಲ ಒಂದು ವಿಶಿಷ್ಟ ಅನುಭವ. ಮತ್ತೆ ಅದು ರಾಸಾಯನಿಕ ಆಗ್ತದೆ, ಹಾಗೆ ತಿನ್ಲಿಕ್ಕಾಗ್ತದೆ. ಮಿಡಿ ಕೂಡ ಸಿಹಿ, ಮಿಡಿ ಭಾರಿ ಸಿಹಿ. ಮತ್ತೆ ಮಾಂಬಳ ಅಂತ ಇಲ್ಲ ಹೇಳ್ತಾರೆ, ನಮ್ಮ ಕುಂದಾಪುರ ಕಡೆ ಹಣ್ಚೊಟ್ಟು ಅಂತಾರೆ. ಬಿಸಿಲಲ್ಲಿ ಆ ರಸವನ್ನು ಒಣಗಿಸಿ ಒಮ್ಮೆ ಇಡೀ 1 ವರ್ಷ ಕಾಪಿಡುವಷ್ಟು, ಆ ತರದ್ದೆಲ್ಲ ಒಂದೇ ಹಣ್ಣಲ್ಲಿ ಬೇರೆ ಬೇರೆ ಇದನ್ನ ಮಾಡ್ಕೊಳ್ತಾ ಇದ್ವಿ. ಅದು ನಮಗೆ ಮೊದಲ ಒಂದು ತಳಿ ಉಳಿಸ್ಲಿಕ್ಕೆ ಅಂದ್ರೆ ಈ ಎಷ್ಟು ಬಾಲ್ಯ ಸಮಯದಲ್ಲಾದ್ರೂ ಈ ನಾಮಾಮಿಗೆ ಒಂದು ಮೂಲ ಪ್ರೇರಣೆ, ಈ ಒಂದು ಪ್ರೇರಣೆ ನಮ್ಮ ಬಾಯಿ ಮನೆ ಕಸಿ ತಳಿ. ಅಂದ್ರೆ ನಮ್ಮೂರಿನ ತಳಿಯನ್ನ ಬೇರೆ ಊರಿಗೂ ಅದನ್ನ ವರ್ಗಾಯಿಸ್ಬೇಕು ಒಂದು, ಮತ್ತೆ ಸಾಧ್ಯ ಆದ್ರೆ ಅದಕ್ಕೊಂದು GI ಏನು ಭೌಗೋಳಿಕ ಮಾನ್ಯತೆಯನ್ನು ತರಬೇಕಂತ ಒಂದು ತಲೆಯಲ್ಲಿದ್ದಿತ್ತು. ಅದು ಮತ್ತೆ ಈ ರೀತಿಯಲ್ಲಿ ತಿರುವು ಪಂಡ್ಗ ಅಂದ್ರೆ ಬಾಯಿ ಮನೆ ಕಸಿ ಹಾಗೆ ಸಾವಿರಾರು ತಳಿಗಳು ಎಲ್ಲ ಕಡೆ ಇದೆ, ಅವರಿಗೂ ಅದೇ ತರದ ಒಂದು ಗೌರವ ಕೊಡ್ಬೇಕನ್ನೋ ದೃಷ್ಟಿಯಿಂದ ನಾಮಾಮಿ ಕೆಲಸ ಮತ್ತೆ ಮುಂದುವರಿತಾ ಹೋಯ್ತು. ಹಾಗೆ ನಾಮಾಮಿ ಬಳಗ ಹೇಗೆ ಆರಂಭ ಆಯಿತು? ಈ 2022ರಲ್ಲಿ ಅಡಿಕೆ ಪತ್ರಿಕೆ ಸಂಪಾದಕರು ಶ್ರೀಪಡ್ರೆ ಅವರು ಒಮ್ಮೆ ಅಲ್ಲಿ ಕೇರಳ ಕಣ್ಣೂರ ಹತ್ರ ಕಣ್ಣಪುರಂ ಅಂತ ಒಂದು ಗ್ರಾಮ, ಅದು ನಾಡ ಮಾವಿನ ತಳಿಯ ಸಂಗ್ರಹದ ಒಂದು ಗ್ರಾಮ. ಅಂದ್ರೆ ಇಂಡಿಯನ್ ಗವರ್ಮೆಂಟ್, ಭಾರತದ ಸರ್ಕಾರ ಏನ್ ಮಾಡಿದೆ, ಆ ಗ್ರಾಮವನ್ನ ಲೋಕಲ್ ಮ್ಯಾಂಗೋ ಹೆರಿಟೇಜ್ ವಿಲೇಜ್ ಅಂತೇಳಿ ಮಾನ್ಯತೆ ಮಾಡಿದೆ. ಈಗ ಕಾರಣ ಏನಂದ್ರೆ, ಅಲ್ಲಿ ಇರುವುದೇ ಒಂದು 20 ಮನೆ ಅಂತ ಇಟ್ಕೊಳ್ಳಿ. ಪ್ರತಿ ಮನೆಯಲ್ಲಿಯೂ ಅವರ ಹಿತ್ತಲಲ್ಲಿ ಒಂದು 5-6 ನಾಡ ಮಾವು ತಳಿಗಳು, ಅದು ಮತ್ತೆ ಬೃಹದ ಆಕಾರದ್ದು. ಅಂದ್ರೆ ಅಲ್ಲಿ ಉಳಿಸ್ಕೊಂಡಿದ್ದಾರೆ ಒಂದು. ಅದರ ಮೂಲ ಹಿನ್ನೆಲೆಯ ವ್ಯಕ್ತಿ ಒಬ್ರು ಶೈಜು ಮಚಾತಿ ಅಂತ, ಅವರು ಪೊಲೀಸ್ ಆಫೀಸರ್. ಅವರು ಹವ್ಯಾಸಕ್ಕಾಗಿ ಈ ನಾಡ ಮಾವನ್ನ ಉಳಿಸಿ ಮತ್ತೆ ಬೇರೆ ಕಡೆ ಅದನ್ನ ಸ್ಪ್ರೆಡ್ ಮಾಡ್ಬೇಕಂತ ಒಂದು ಪಣ ತೊಟ್ಟು, ಆ ಬಗ್ಗೆ ಅವರು ಅದೊಂದು ನಾಟು ಮಾಂಚೊಟ್ಟಿಲ್ಲ ಅಂತ ಒಂದು ಕೂಟವನ್ನು ಮಾಡ್ಕೊಂಡಿದ್ರು. ಅಂದ್ರೆ ನಾಡ ಮಾವಿನ ಮರದಡಿಯಲ್ಲ ಅಂತ. ಹಾಗೆ ವರ್ಷ ಅವರು ಸಾಧಾರಣ ಮೇ ತಿಂಗಳಲ್ಲಿ, ಅಂದ್ರೆ ಮಾವು ಹಣ್ಣಾಗುವ ಸಮಯದಲ್ಲಿ ಮಾವು ಮೇಳ ಅಂತ ಮಾಡ್ತಾರೆ. ಅದೊಂದು ಖಾಸಗಿ ಮೇಳ, ಅಂದ್ರೆ ಹೊರಗಿನವ್ರನ್ನ ತುಂಬಾ ಬರ್ಲಿಕ್ಕೆ ಹೇಳುದಿಲ್ಲ. ಅಂದ್ರೆ ಒಂದು ಹಬ್ಬದ ವಾತಾವರಣಕ್ಕಂತಲ್ಲ, ಅಥವಾ ಒಂದು ಜಾತ್ರೆಯ ವಾತಾವರಣ ಆ ಥರದಕ್ಕಲ್ಲ. ಕನ್ಸರ್ವೇಷನ್ ಅಂದ್ರೆ ಸಂರಕ್ಷಣಾ ದೃಷ್ಟಿಯಿಂದ ಆಸಕ್ತರನ್ನ ಅದೇ ಗ್ರಾಮದ ಮತ್ತು
ಆಸುಪಾಸಿನ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ನಾಡು ಮಾವು ಹೊಸ ಹೊಸ ತಳಿಯ ಹಣ್ಣು ಕಾಯಿ ಮಿಡಿಯನ್ನು ಕಲೆಕ್ಟ್ ಮಾಡೋದು, ಅದ್ರ ಬಗ್ಗೆ ಚರ್ಚೆ, ಅದನ್ನು ದಾಖಲಾತಿ, ಕೊಯ್ದರೆ ಹೇಗೆ, ಪರಿಮಳ ಹೇಗೆ, ರುಚಿ ಹೇಗೆ, ಸಿಪ್ಪೆ ದಪ್ಪ, ಗೋಲ್ಟು, ಅದರ ಲೆಂತ್, ಉದ್ದ ಎಲ್ಲ, ಆ ಅಗಲ, ಇದನ್ನೆಲ್ಲ ದಾಖಲೆ ಮಾಡಿಕೊಂಡು ಸುಮಾರು ಇವಾಗಲೇ 200 ಮಿಕ್ಕಿ ತಳಿಗಳನ್ನು ದಾಖಲಿಸಿದ್ದಾರೆ. ಆ ಊರಲ್ಲಿ ಕಣ್ಣಪುರನಲ್ಲಿ ಒಂದು 100 ಮೇಲೆ ತಳಿ ಇದ್ರೂ ಕೂಡ ಸುತ್ತಮುತ್ತ ಗ್ರಾಮಗಳ ಅಥವಾ ಪರಿಸರದ ಒಂದು 200 ತಳಿಯ ಮೇಲೆ ದಾಖಲಿಸಿದ್ದಾರೆ. ಈ ಶ್ರೀಪಡ್ರೆ ಅವರು ಒಮ್ಮೆ 2022ರಲ್ಲಿ ಬರ್ತೀರಾ ಕೇಳಿದ್ರು. ಹಾಗೆ ನನಗೊಂದು ಹೊಸತು ನೋಡಿದಾಗ ಆಯ್ತು ಅಂತ ಹೇಳಿದೆ. ಹಾಗೆ ವಾಪಸ್ ಬರುವಾಗ ಈ ರೀತಿ ಒಂದು ಸಂರಕ್ಷಣೆ ಕೆಲಸ ನಮ್ಮಲ್ಲಿ ಯಾಕೆ ಮಾಡಬಾರ್ದು? ಯಾಕಂದ್ರೆ ನಮ್ಮಲ್ಲಿ ನೀವು ಕಾಸರಗೋಡಿಂದ ಕುಂದಾಪುರ ಅಥವಾ ಇನ್ನು ಬೈಂದೂರು ಭಟ್ಕಳದವರೆಗೆ ಹೋದ್ರೆ ನೀವು ಕರೆಕ್ಟ್ ಲೆಕ್ಕ ಹಾಕಿರೋ ಒಂದು 10,000 ತಳಿ ಇರ್ಬೋದು ಮಾವಿನಲ್ಲಿ. ಅದರಲ್ಲಿ ಕೆಲವು ಮಿಡಿಗಾಗ್ಬೋದು, ಕೆಲವುದು ಬೇಯಿಸಿದ್ದು ಇದಕ್ಕೆ ಪದಾರ್ಥಕ್ಕಾಗುವಂಥದ್ದು, ಕೆಲವುದು ಹಣ್ಣಾಗಿ ಅಂದ್ರೆ ಬೇರೆ ಬೇರೆ ಉದ್ದೇಶಕ್ಕಾಗಿರುವಂಥದ್ದು. ಅದರಲ್ಲಿ ಹೆಚ್ಚು ಅಳಿವಂಚಿನಲ್ಲಿದೆ. ಅಂದ್ರೆ ಈಗ ಏನಾಗ್ತದೆ, ನಾಡಮಾವಿನ ಮರ ಬೆಳೆದು ಏನಾಗ್ತದೆ, ದೊಡ್ಡ ಕೆನೋಪಿ, ದೊಡ್ಡ ಕೊಡೆ ಆಕಾರಕ್ಕೆ ಬಂದಾಗ ಮತ್ತೆ ಕೊಯ್ಲಿಕ್ಕೆ ಆಗುದಿಲ್ಲ. ಬಿದ್ದದ್ದು ಸಿಕ್ಕಿದ್ದನ್ನ ಅನುಭವಿಸ್ಬೇಕು. ಆ ಬಿದ್ದು ಪೆಟ್ಟಾದ ನಂತರ ಜಾಸ್ತಿ ಕೊಳದೆ ಹೋಗ್ತದೆ. ಕೊಕ್ಕೆಗೂ ನಿಲುಕದ ಮರಗಳೇ ತುಂಬ ಇದ್ದಾವೆ. ಏನ್ ಮಾಡ್ತಾರೆ, ಮನೆ ಅಂಗಳದಲ್ಲಿದ್ರೆ ನೆರಳಾಗ್ತದೆ, ಕಸ ಆಗ್ತದೆ ಅಂತ ಹೇಳಿ ಕಡಿತಾರೆ. ಆವಾಗ ಆ ಮರ ಹೋಯ್ತು, ಆ ಒಂದು ಮರ ಹೋಯ್ತು ಅಂದ್ರೆ ಆ ತಳಿ ಹೋಯ್ತು ಅಂತ. ಯಾಕಂದ್ರೆ ಪ್ರತಿ ಒಂದು ಮರವೂ ಒಂದು ತಳಿ, ಅದರದ್ದೇ ಅದೊಂದು ಯೂನಿಕ್ ಇದೆ. ಅಧ್ಯಯನ ಮಾಡ್ತಾ ಹೋದ್ರೆ ಎಷ್ಟು ವರ್ಷವೂ ಸಾಲದು. ಹಾಗೆ ನಾವು ಆ ಕಣ್ಣಪುರ ಮಾವು ಮೇಳದಿಂದ ವಾಪಸ್ ಬರುವಾಗ ರೈಲಲ್ಲಿ ಆಲೋಚನೆ ಬಂತು, ಈಗ ನಾವೊಂದು ಯಾಕೆ ಕೂಟ ಬೆಳೆಸಬಾರ್ದು, ಈಗ ಏನೇನಕ್ಕೆಲ್ಲ ಒಂದು ಕೂಟ ಇದೆ. ಹಾಗೆ ಸಮಾನ ಆಸಕ್ತರನ್ನ ಇಟ್ಕೊಂಡು ಅದಕ್ಕೆ ನಾಡ ಮಾವು ಮಿತ್ರರು ಅಂತ ಅಂದ್ರೆ ಸಂರಕ್ಷಣೆಯ ದೃಷ್ಟಿಯಿಂದ ತಳಿಯ ಕಸಿ ಕಡ್ಡಿಗಳನ್ನ, ಇಂಗ್ಲಿಷಲ್ಲಿ ಸಾಯಾನ್ ಅಂತ ಹೇಳ್ತೇವೆ, ಅದನ್ನ ನಮ್ಮ ಮಿತ್ರರಾದ ಚಿಗುರು ನರ್ಸರಿ ಈ ಸರ್ವೇಶ್ ರಾವ್ ಅವರು ನಮಗೆ ಕಸಿ ಮಾಡಿಕೊಡ್ಲಿಕ್ಕೆ ಒಪ್ಪಿದ್ರು. ಹಾಗೆ ಅಲ್ಲಿ ನಾವು ಕಸಿ ಕಟ್ಟಿ ಗಿಡಗಳನ್ನೆಲ್ಲ ರೆಡಿ ಮಾಡ್ತಾ ಬಂದ್ವಿ. ಅಷ್ಟರಲ್ಲಿ ನಾವು ಕುಕ್ಕಿಲ್ಲ, ಈ ಗುಡ್ಡೆ ತುಂಬಾ ಬಲ್ಲೆ, ಅಂದ್ರೆ ಒಂದು ಸಣ್ಣ ಕಾಡಿನ ತರನೇ ಇತ್ತು, ಮುಳ್ಳು ಕಂಟಿಗಳೇ ಇದ್ದದ್ದು. ಹಾಗೆ ಇಲ್ಲಿ ಮಾವು ತಳಿ ಸಂರಕ್ಷಣೆಗೆ ಅಂತೇಳಿ ಈ ಜಾಗವನ್ನು ಖರೀದಿ. ಈಗ ಇದು ಕುಕ್ಕಿಲ, ಬಂಟ್ವಾಳ ತಾಲೂಕಿನ ವಿಟ್ಲದ ಸಮೀಪದ ಕುಕ್ಕಿಲ ಅಂತ ಗ್ರಾಮ. ಇಲ್ಲಿ 5.4 ಎಕರೆ ಜಾಗದಲ್ಲಿ ಈಗ ಸುಮಾರು 560 ಗಿಡ ನೆಟ್ಟಿದ್ದೇವೆ. ಅದರಲ್ಲಿ ಒಂದು 60 ಹಲಸಿನ ತಳಿ, ನಾಡ ಹಲಸು ತಳಿಗಳು, ಹಾಗೆ ಒಂದು 500 ಮಾವು ತಳಿಗಳು. ಇದರಲ್ಲಿ ಒಂದು 10% ಎಕ್ಸಾಟಿಕ್ ವಿದೇಶಿ ತಳಿಗಳು ಮತ್ತು ಹೈಬ್ರಿಡ್ ತಳಿಗಳಿದ್ರು. ಹೆಚ್ಚಿನದೆಲ್ಲ ನಾಡ ಮಾವು ತಳಿಗಳೇ. ಇಲ್ಲಿ ಬರೇ ನೀರು ಬಿಟ್ಟು ಗೊಬ್ಬರ ಹಾಕೋದು ಮಾತ್ರ ಅಲ್ಲ, ಈ ಮಾವಿಗೆ ಮುಖ್ಯ ಬೇಕಾಗೋದು ಬಿಸಿಲು. ಈ ಗುಡ್ಡೆ ಆದ್ರಿಂದ ನಿಮಗೆ 360 ಡಿಗ್ರಿಯಲ್ಲೂ ಬಿಸಿಲು ಸಿಗ್ತದೆ. ಆದರೆ ಇಲ್ಲಿ ಕಳೆ ಬೆಳಿಲಿಕ್ಕೆ ಒಂದು ಬಿಡಬಾರದು. ಗುಡ್ಡೆ ಆದ್ರಿಂದ ಮೊದಲು ಕಾಡು ಥರದ ಒಂದು ರಚನೆ ಇದ್ದದ್ರಿಂದ ಸಿಕ್ಕಾಪಟ್ಟೆ ಕಳೆ ನೋಡಿ, ಹಿಂದ್ಗಡೆ ನೋಡಿ ಅಲ್ಲಿ ಎಷ್ಟು ಕಳೆ ಇದೆ. ಅದನ್ನ ತೆಗೆಯುವುದೇ ದೊಡ್ಡ ಸವಾಲು ಪುನಃ ಹುಟ್ಟುಕೊಳ್ತದೆ. ಯಾಕಂದ್ರೆ ಎಲ್ಲ ಕಳೆಗಳಿಗೆ ನೀರು ಬೇಡ, ಗೊಬ್ಬರ ಬೇಡ, ಹಾಗಾಗಿ ಸಮೃದ್ಧವಾಗಿ ಬೆಳೀತದೆ. ಹಾಗಾಗಿ ಮಾವಿಗೆ ನೀರು, ಗೊಬ್ಬರ ಮತ್ತು ಈ ಬಿಸಿಲು ನಿರಂತರವಾಗಿ ಬೇಕು. ನೀರಂತೂ ಒಂದು 3 ವರ್ಷದವರೆಗೆ ಬೇಕಾಗ್ತದೆ. ಮತ್ತು ನೀರು ಬೇಕಾಗುವುದಿಲ್ಲ, ನೀರು ಕೊಡಲೂಬಾರದು ಮಾವಿಗೆ. ಯಾಕಂದರೆ ಒಂದು ಈ ಸ್ಟ್ರೆಸ್, ಒತ್ತಡದ ವಾತಾವರಣ ಸಿಕ್ಕಿದ ಹಾಗೆ ಅದರ ಒಂದು ಫಲವತ್ತತೆ ಅಥವಾ ಒಂದು ಫರ್ಟಿಲಿಟಿ, ಒಂದು ಫಲ ಕೊಡುವ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಆದಷ್ಟು ಏನು ಆವಾಗವಾಗ ಬಂದು ಡ್ರಿಪ್ ನೋಡ್ಕೊಳ್ಳೋದು, ಹಾಗೆ ಏನು ತೊಂದರೆ ಇದೆ ಅಥವಾ ಪ್ರೂನಿಂಗ್ ಮಾಡುವಂಥದ್ದು. ಯಾಕಂದರೆ ನಮಗೂ ಕೂಡ ಇಲ್ಲಿ ಕೂಡ ಅವು ಎತ್ತರ ಬರಬಾರ್ದು, ಪ್ರೂನಿಂಗ್ ಮಾಡುವಂಥದ್ದು. ಹೀಗೆ ಬೇರೆ ಬೇರೆ ಕೆಲಸಗಳು ನಿರಂತರವಾಗಿ ಇದ್ದೇ ಇರ್ತದೆ. ಹೊಸ ಗಿಡಕ್ಕೆಲ್ಲರೂ ಹೊಸ ಜಾಗ ಸಿಗ್ತದೆ ಅಂತ ನೋಡ್ಬೇಕಾಗ್ತದೆ. ನೀವೀಗ ಈ ತಳಿ ಸಂಗ್ರಹಕ್ಕೆ ಹೋದಾಗ ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ದೀರಿ? ಸವಾಲಂದರೆ ಸೀಸನ್, ಸಾಯಾನು ಸಂಗ್ರಹಿಸಬೇಕಾದ ಸೀಸನ್, ಮತ್ತು ಎಲ್ಲ ಸೀಸನಲ್ಲೂ ಮಾಡಿದರೂ ಬೇರೆ ಬೇರೆ ಸೀಸನ್ ಆ ಕಸಿಯ ಒಂದು ಸಕ್ಸಸ್ ರೇಟ್ ಭಾಳ ಕಡಿಮೆ ಇರ್ತದೆ. ಈಗ ನೀವು 10 ಕಸಿ ಕಡ್ಡಿ ತಗೊಂಡಿರಂತ ಇಟ್ಕೊಳ್ಳಿ, ಕೆಲವು ಸರಿ ಒಂದು ಕಸಿ ನಿಲ್ಲುವುದಿಲ್ಲ. ಒಂದೇ ಬಂದ್ರೆ ಏನ್ ಮಾಡೋದು, ಆವಾಗ ಪುನಃ ನಾವು ಅವರಲ್ಲಿ ಹೋಗ್ಬೇಕಾಗ್ತದೆ, ಪುನಃ ಹೋಗುದು. ಬೇರೆ ಬೇರೆ ಅಂದ್ರೆ ಈ ಕೆಲವು ಸರಿ ತುಂಬಾ ಮರ ಎತ್ತರ ಇರ್ತದೆ, ಕೊಕ್ಕೆ ಬೇಕಾಗ್ತದೆ. ಮತ್ತೆ ಆ ಕಸಿ ಸಾಯನ್ನ ಗುಣಮಟ್ಟ ಚೆನ್ನಾಗಿರ್ಬೇಕು. ಇಲ್ಲದಿದ್ರೆ ಆ ಕಸಿ ಕಟ್ಟುವವರಿಗೂ ಕೆಲಸ ಜಾಸ್ತಿ ಆಗ್ತದೆ, ಯಾಕಂದ್ರೆ ತುಂಬಾ ಶ್ರಮ ವೇಸ್ಟ್ ಆಗ್ತದೆ.
ಹಾಗೆ ಸವಾಲಂದ್ರೆ ಅವರು ತಳಿ ಇರುವ ಮಾಲೀಕರು ಒಪ್ಪಿದ್ರೆ ಮತ್ತೆ ಯಾವುದು ದೊಡ್ಡ ಏನು ಅಂತ ಕೆಲಸ ಅಲ್ಲ. ಯಾಕಂದ್ರೆ ಈಗ ನೀರಿಗೆ ಇಳಿದಾಯ್ತು, ಅದು ಈಜುವುದು ಆಟೋಮೆಟಿಕಲಿ ಆಗ್ತಾ ಇರ್ತದೆ. ಹಾಗಾಗಿ ಶ್ರಮ ಅಂದ್ರೆ ಅದೊಂದು ಖುಷಿಯ ಶ್ರಮ, ಕಷ್ಟ ಅಲ್ಲ, ಶ್ರಮ ಅಷ್ಟೇ. ತಳಿ ಸಂಗ್ರಹಕ್ಕೆ ಹೊರಟಾಗ ನೀವು ಕಂಡುಕೊಂಡಂತ ಈ ವಿಶೇಷ ತಳಿಗಳು ಯಾವುದೆಲ್ಲ ಉಂಟು? ಉಪ್ಪಿನಕಾಯಿಗೆ ಆಗುವಂಥದ್ದು ಈಗ ಉದಾಹರಣೆ ನೋಡಿ, ಈ ಸಾಗರ ಮತ್ತೆ ರಿಪ್ಪನ್ಪೇಟೆ, ತೀರ್ಥಹಳ್ಳಿ, ಶಿರಸಿ, ಯಲ್ಲಾಪುರ, ಕುಮಟಾ, ಹೊನ್ನಾವರ ಆ ಕಡೆ ಆಗುವಂತ ಕೆಲವು ಈ ಏನಿದೆ ಅಪ್ಪೆಮಿಡಿ ನಮ್ಮ ಪ್ರದೇಶಕ್ಕೆ ಅಷ್ಟಾಗಿ ಇಲ್ಲಿ ಬೆಳೆಯುವುದಿಲ್ಲ ಅಥವಾ ಆ ಪರ್ಫಾರ್ಮೆನ್ಸ್ ಅನ್ನು ತೋರಿಸೋದಿಲ್ಲ. 25 ವರ್ಷ ನೆಟ್ಟು ಕೂಡ ಹೂ ಬಾರದ ಇದ್ದ ಮರ ತಳಿಗಳು ಎಲ್ಲ ಇದ್ದಾವೆ. ಅಲ್ಲಿನ ತಂದ್ರೂ ಆಗುದಿಲ್ಲ. ಏನೋ ವೈವಿಧ್ಯ, ವಾತಾವರಣ ವೈವಿಧ್ಯ ಅಥವಾ ತಳಿಯ ಗುಣವೇ ಆ ಮಣ್ಣಿಗೆ ಮಾತ್ರ, ಹಾಗೆ ಏನಾದ್ರು ಸೂಕ್ಷ್ಮ ವಿಚಾರ ಇದ್ದಿರ್ಬೋದು. ಅವಾಗ ಏನ್ ಮಾಡ್ಬೇಕಾಗ್ತದೆ, ನಾವು ಇಲ್ಲಿ ತಂದು ಸುಮ್ಮನೆ ಕಾಯುವ ಪರಿಸ್ಥಿತಿಗಿಂತ ನಮ್ಮಲ್ಲೇ ತುಂಬಾ ವೈವಿಧ್ಯದ ಉತ್ಕೃಷ್ಟ ತಳಿಗಳಿದ್ದಾವೆ. ಈಗ ಉದಾಹರಣೆ ಉಪ್ಪಿನಕಾಯಿ ತಳಿ ಅಂತ ಇಟ್ಕೊಳ್ಳಿ, ಉಪ್ಪಿನಕಾಯಿಗೆ ಯೋಗ್ಯ ಅದು. ಉಪ್ಪಿನಕಾಯಿಗಲ್ಲೂ ಬರೇ ಮಿಡಿ ಅಲ್ಲದೆ ನಾನು ಮೊದಲ ಬಾರಿ ಈ ನಾಮಾಮಿ ಕೆಲಸಕ್ಕೆ ಹೊರಟಾಗ್ಲೇ ಗೊತ್ತಾದ್ದು ಇಡ್ಕಾಯಿ ತಳಿ ಅಂತ. ಇಡ್ಕಾಯಿ ಅಂದ್ರೆ ಇಡೀ ಬಲಿತ ಮಾವಿನಕಾಯಿಯನ್ನೇ ಉಪ್ಪಿನಕಾಯಿಗೆ ಉಪಯೋಗಿಸುವಂಥದ್ದು. ಅದನ್ನ ಅಂದ್ರೆ ಆ ಕಾಯಿ ಅಷ್ಟು ಸಣ್ಣದಿದೆ, ಮಾಮೂಲಿ ಮಿಡಿ ಅಷ್ಟೇ ಗಾತ್ರ ಬಲಿತ ಕಾಯಿ, ಅದರಲ್ಲಿ ಗೊರಟು ಕೂಡ ತುಂಬಾ ಸಣ್ಣದಿರ್ತದೆ. ಆ ಇಡೀ ಮಾವಿನಕಾಯನ್ನೇ ಬಾಯಲ್ಲಿ ಕಚ್ಚಿ ಉಪ್ಪಿನಕಾಯಿಯನ್ನ ಸವಿಯುವಂಥದ್ದು, ಅದಕ್ಕೆ ಇಡ್ಕಾಯಿ ಅಂತಾರೆ. ನಾನು ಸುಮ್ಮನೆ ಒಂದು ಸಮೀಕ್ಷೆ ಮಾಡಿದೆ. ಹೀಗೆ ಒಂದು ಹತ್ರ ಒಂದು 30-40 ಇಡ್ಕಾಯಿ ತಳಿಗಳೇ ನಮ್ಮ ಬರೀ ದಕ್ಷಿಣ ಕನ್ನಡ, ಉಡುಪಿ ಕಡೆ ಆ ಕಡೆ ಇನ್ನೂ ಹೋಗ್ಲಿಲ್ಲ. ದಕ್ಷಿಣ ಕನ್ನಡದಲ್ಲೇ ಅಷ್ಟು ವೈವಿಧ್ಯ ಇಡ್ಕಾಯಿ ತಳಿಗಳಿದ್ದಾವೆ. ಹಾಗೆ ಬೇರೆ ಬೇರೆ ಸೊನೆ, ಆ ಜೀರಿಗೆ ಮಿಡಿ ಅಂತೆ, ಆ ಏನೆಲ್ಲ ಸೊನೆ ಮಿಡಿ ಏನು ಹೆಸರಿದು ಅಂದ್ರೆ ನಿಮ್ಗೆ ಆ ಮಿಡಿಯನ್ನ ಜಗ್ಗಿವಾಗ್ಲೇ ಯಾವ್ದು ಉಪ್ಪಿನಕಾಯಿ ಊಟ ಮಾಡುವಾಗಲೇ ಕೆಮ್ಮ ಬಂದು ನಿಮಗೆ ಭಾರಿ ಒಂದು ವೈವಿಧ್ಯವಾದ ಅನುಭವ ಕೊಡುವಂತ ತಳಿಗಳಿದ್ದಾವೆ. ಹಾಗೆ ಹೇಳಲೇಬೇಕಾದ ತಳಿ ಅಂದ್ರೆ ಒಂದು ರಾಗಾಳಿ ಮಿಡಿ ಅಂತ ಇದೆ, ಈ ಈಶ್ವರ ಮಂಗಲದ ಹತ್ರ ರಾಗಾಳಿ ಸತ್ಯನಾರಾಯಣ ಭಟ್ರ ಅವರ. ಅದು ಒಂದೇ ಮರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೊಂದು ಯುನಿಕ್, ಒಂದು ಅಪರೂಪದ ತಳಿ. ಅದು ಬಿಟ್ರೆ ಅಲ್ಲಿಂದಲೇ ಕೊಂಡು ಹೋದ ಒಂದು ಮರ ಮಾಪಲ ತೋಟ ಸುಬ್ರಾಯ ಭಟ್ರಲ್ಲಿ ಇದೆ. ಬಿಟ್ರೆ ಇನ್ನು ಬೇರೆ ಇಲ್ಲ, ಇನ್ನು ಎಲ್ಲ ಗಿಡ ದೊಡ್ಡದ ಆಗ್ಬೇಕಷ್ಟೆ. ಅದು ಹೇಗಂದ್ರೆ ಅಷ್ಟು ಘಾಟು, ಅಷ್ಟು ಪರಿಮಳ, ಭಾರಿ ಒಂದು ಅಪ್ಪೆ ಮಿಡಿಗೆ ಸವಾಲು ಒಡ್ಡಬಹುದಾದ ಒಂದು ತಳಿ. ನಿಮ್ಗದೊಂದು ವಿಶೇಷ ತಳಿ ಅಂದ್ರೆ ಅಂತ ತಳಿಗಳನ್ನ ನಾವು ಉಳಿಸ್ಬೇಕು. ಯಾಕಂತ ಹೇಳಿದ್ ಯಾವುದೋ ಕಾರಣಕ್ಕೆ ಗಾಳಿ ಮರದ ತೊಂದರೆ ಅಥವಾ ಮರ ಟೊಳ್ಳಾಗಿ ಯಾವುದೋ ವಿಶೇಷ ತಳಿ ಇರಲಿ, ಅದು ಬಿದ್ದೋಗ್ಬಿಟ್ರೆ ಹೋಯ್ತು. ಹಾಗಾಗಿ ನಾವು ತಳಿ ಉಳಿಸ್ಕೊಂಡ್ರೆ ಅದು ನಮ್ಗೆ ತುಂಬಾ ಪ್ರಯೋಜನ ಆಗ್ತದೆ. ಈಗ ಇತ್ತೀಚೆಗೆ ನೋಡಿ ಬೆಳವೆ, ಕುಂದಾಪುರ ತಾಲೂಕಿನ ಬೆಳವೆ ಅಂತ ಒಂದು ಗ್ರಾಮ, ಅದು ಸುಮಾರು 300 ವರ್ಷದ ಮರ. ಅದು ನಾವು ಕಳೆದ ವರ್ಷ ಅಲ್ಲಿ ಬೆಳವೆ ಅನಂತ ಪದ್ಮನಾಭ ಬಾಯಿರಿ ಅಂತ ಒಬ್ರು ಬಾಣಸಿಗರಿದ್ರು, ಅವರು ಬರ್ಲಿಕ್ಕೆ ಹೇಳಿದ್ರು. ಆ ಕಡೆ ಹೋದಾಗ ಸ್ವಯಂ ತಂದು ಗಿಡ ಮಾಡಿ ನಾನು ಇಲ್ಲಿ ನಮ್ಮ ಕುಕ್ಕಿಲ ಗುಡ್ಡೆಯಲ್ಲಿ ಕೂಡ ನೆಟ್ಟಿದ್ದೇನೆ. ಈ ವರ್ಷ ಅವರಲ್ಲಿಗೆ ಅದೇ ಗಿಡ ವಾಪಸ್ ಕೊಡ್ಲಿಕ್ಕಂತ ಹೋಗುವಾಗ ಆ ಮರ ಸತ್ತು ಒಣಗಿ ನಿಂತಿದೆ. ಆಶ್ಚರ್ಯ, 300 ವರ್ಷ ಹಿಂದೆ ಯಾವ ಕಾರಣಕ್ಕೆ ಸತ್ತಿದೆ ಗೊತ್ತಿಲ್ಲ. ಆದ್ರೆ ಆ ಮರದ ವಿಶೇಷ ಏನಂತ ಹೇಳಿದ್ರೆ, ತುಂಬಾ ಇಡೀ ಮರ ಹಣ್ಣಾಗಿ ಏನಾದ್ರು ಜೋರು ಗಾಳಿ ಮಳೆ ಬಂದ್ರೆ ಮರ ಅನ್ನೋದು ಒಂದು ಗದ್ದೆಯ ಮೇಲೂ ಗದ್ದೆ ಇದೆ, ಕೆಳಗೂ ಗದ್ದೆ ಇದೆ. ಜೋರು ಗಾಳಿ ಬಂದ್ರೆ ಎರಡೂ ಗದ್ದೆಯಲ್ಲಿ ಹಣ್ಣು ಬಿದ್ದುಕೊಂಡಿರ್ತದೆ. ಅದನ್ನು ತಗೊಂಡು ಹೋಗ್ಲಿಕ್ಕೆ ಒಂದು 40-60 ಮಕ್ಕಳು ಬರುದಂತೆ, ಅಂದ್ರೆ ಅಷ್ಟು ಇಳುವರಿ. ಆ ಮರ ಇವತ್ತಿಲ್ಲ, ಬಟ್ ಅದ್ರ ತಳಿ ಉಳಿದಿದೆ. ಆ ಒಂದು ಖುಷಿ, ಯಾಕಂದ್ರೆ ನಮ್ಮ ಗುಡ್ಡೆಯಲ್ಲಿ ಉಳಿದಿದೆ, ಒಂದು ಅದೇ ಅವರ ಊರಲ್ಲಿ ಕೂಡ ಅವರಿಗೆ ನೆಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಉಳಿಸಿದ ಒಂದು ಸಮಾಧಾನ. ಹಾಗಾಗಿ ಹಣ್ಣು ವೈವಿಧ್ಯದಲ್ಲಿ ಈಗ ಉದಾಹರಣೆ ನಾವು ಮೇಲ್ನೋಟಕ್ಕೆ ದಶೇರಿ, ಮಲ್ಲಿಕಾ, ಕಾಳಪಾಡಿ ಅಥವಾ ಆಲ್ಫೋನ್ಸೋ, ತೋತಾಪುರಿ, ಈ ಬೇರೆ ಬೇರೆ ಹೆಸರುಗಳೇ ನಮ್ಗೆ ಗಮನಕ್ಕೆ ಬರ್ತದೆ, ಅಂದ್ರೆ ಈ ಏನು ಹೈಬ್ರಿಡ್ ತಳಿಗಳು. ಆದ್ರೆ ಊರು ತಳಿಗಳು, ನಾಡ ಮಾವಿನ ತಳಿಗಳಲ್ಲೇ ಅದಕ್ಕಿಂತ ಉತ್ಕೃಷ್ಟವಾದ ಸಿಹಿಯಲ್ಲಾಗ್ಲಿ, ಬಣ್ಣದಲ್ಲಾಗ್ಲಿ, ಅಥವಾ ನಾರು ಇಲ್ಲದೆ ಇರುವಂತದ್ದು, ಗಾತ್ರದಲ್ಲಾಗ್ಲಿ ಏನು ಕಡಿಮೆ ಇಲ್ಲ ನಮ್ಮ ನಾಡ ಮಾವು ತಳಿಗಳಲ್ಲಿ. ಒಂದಂದ್ರೆ ನಾವು ಜನರ ಜೊತೆಗೆ ಸಂವಹನ ಕೀಳಿಬೇಕು, ಮಾತಾಡ್ಬೇಕು, ಅವರಲ್ಲಿಂದ ತಳಿ ಸಂಗ್ರಹ ಮಾಡಿ ನಾವು ಅವ್ರಿಗೆ 1-2 ಗಿಡ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ಅವರ ಸಂಬಂಧದವರಲ್ಲೋ ಅಥವಾ ಅವರಲ್ಲೇ ಇನ್ನಷ್ಟು ಅದನ್ನ
ಅಭಿವೃದ್ಧಿ ಮಾಡ್ಬೇಕಂತ ಇರ್ತದೆ. ಈಗ ನೀವು ತಳಿ ಸಂಗ್ರಹಕ್ಕೆ ಹೊರಟ ನಂತರ ಸುಮಾರು ಸಿಕ್ಕಿದೆ ಈಗ ತಳಿಗಳು. ಅಯ್ಯೋ ಇನ್ನೂ ತುಂಬಾ ಇದೆ, ತುಂಬಾ ಇದೆ. ಮಾಡ್ಲಿಕ್ಕೆ ಎಷ್ಟು ಕೆಲಸ ಇದೆ. ಹ, ಹ. ನಮ್ಮ ಇದೊಂದು ಹವ್ಯಾಸ ಆದ್ರಿಂದ ನಮ್ಮ ವೃತ್ತಿಯ ಜೊತೆಗೆ ಇದೊಂದು ಸರಿ ಸರಿ. ತಕೊಂಡು ಹೋಗುದು. ಆದ್ರೆ ಒಂದು ಖುಷಿ ಇದೆ. ಹ. ಈಗ ಎಲ್ಲೂ ಕೂಡ ಉಳಿಸ್ಬೋದು. ಹೌದು. ಈಗ ಈಗ ಈ ಸೀಸನ್ ಅಲ್ಲಿ ಈಗ ತಳಿ ಈ ಸಯಾನ್ ಕಲೆಕ್ಷನ್ಗೂ ಇಂಥ ತಿಂಗಳಲ್ಲಿ ಹೋಗ್ಬೇಕಂತಿರುತ್ತೆ. ಅಕ್ಟೋಬರ್ ನವೆಂಬರ್ ಅಥವಾ ಮಾರ್ಚ್ ಏಪ್ರಿಲ್ ಹೀಗೆ ಅಂತ ಒಂದು ಕ್ರಮ ಅಂತಿದೆ. ಹಾಗಿದ್ರೆ ಮಾತ್ರ ಅದು ಸಕ್ಸಸ್ ರೇಟ್ ಜಾಸ್ತಿ ಕಸಿ ಮಾಡಿದಾಗ. ನಮ್ಮ ಹಾಗೆ ಕೂಟ ದೊಡ್ಡದಾದಾಗೆ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಎಲ್ಲೆಲ್ಲಿ ಉತ್ಕೃಷ್ಟ ತಳಿ ಇದೆ ನಾವು ಚರ್ಚೆ ಮಾಡಿಕೊಂಡು ಆ ತಳಿಯನ್ನ ಅವರ ಮನೆ ಬಾಗಿಲಿಗೆ ಹೋಗಿ ಆ ಕಸಿ ಕಡ್ಡಿ ಅಂತಂದು ನರ್ಸರಿ ಕೊಟ್ಟು ಹೀಗೆ ಕೆಲಸ ಮುಂದುವರಿಸ್ತಾ ಬಂದ್ವಿ. ಹಾಗೆ ಸುಳ್ಯದಲ್ಲೇ ನಮ್ಮ ನಾಮಾಮಿ ಬಂಧುಗಳು ಅಲ್ಲೇ ಒಂದು ಬ್ರಾಂಚ್ ಮಾಡ್ಕೊಂಡ್ರು. ಅವರು ಮಾವು ಅಲ್ಲದೆ ಇನ್ನು ಈ ನಾಡ ಕಿತ್ತಳೆ ಅಥವಾ ಇಳ್ಳಿ ಹಣ್ಣು ಅಂತಾರೆ ಅಥವಾ ನಾಯಿ ಕಿತ್ತಳೆ ಅಂತಾರೆ, ಅದರ ಬೇರೆ ಬೇರೆ ತಳಿ ವೈವಿಧ್ಯಗಳನ್ನು ದಾಖಲಿಸಿ ಗಿಡ ಮಾಡಿ ಕೂಡ ತುಂಬ ಜನರಿಗೆ ಕೊಟ್ಟರು. ಹಾಗಾಗಿ ನಮ್ಮದು ಮಾವು ಒಂದು ಮುಖ್ಯ ಮಾರ್ಗ. ಈ ನಾಡ ಮಾವು ಮಿತ್ರದ ಕೆಲಸ ಕಾರ್ಯಗಳು ಏನು? ಈ ಮುಖ್ಯವಾಗಿ ತಳಿ ಗುರುತಿಸಿ ಉಳಿಸುವಂಥದ್ದು, ಅಂದರೆ ಕಸಿ ಮಾಡಿ. ಈ ಕಸಿ ಮಾಡುವುದನ್ನೇ ಸುಮಾರು ಒಂದು 400 ಜನರಿಗೆ ಬೇರೆ ಬೇರೆ ಕಡೆ ಮಂಗಳೂರಿಂದ ಹಿಡಿದು ಸುಳ್ಯ, ಪುತ್ತೂರು ಬೇರೆ ಬೇರೆ ಕಡೆ ಶಿಬಿರಗಳನ್ನು ಮಾಡಿ ಒಂದು ಹವ್ಯಾಸಕ್ಕಾಗಿ ಆದರೂ ಜನರಿಗೆ ಕಸಿ ಮಾಡುವ ಒಂದು ಗೊತ್ತಿದ್ರೆ ಬೇರೆ ಬೇರೆ ಥರದ ಕಸಿ ವಿಧಾನಗಳನ್ನು ಕಲಿಸಿ ಅದೇ ಆವಾಗ ಜನರಿಗೆ ಸಸ್ಯವನ್ನು ಉಳಿಸುವ ಬಗ್ಗೆ ಇನ್ನಷ್ಟು ಆಸಕ್ತಿ ಬಂತು. ಅಂದರೆ ಬರೀ ಮಾವು ಅಂತಲ್ಲ, ಹಲಸು, ದಾಸವಾಳ ಇರ್ಬೋದು ಅಥವಾ ಯಾವುದೇ ಆಸಕ್ತ ಗಿಡಗಳ ಒಂದು ಉಳಿಸುವಿಕೆಗೆ ಆ ಒಂದು ಶಿಬಿರಗಳು ಮೂಲ ಪ್ರೇರಣೆ ಆಯಿತು. ಸೊ ಈಗ 400 ಜನರಲ್ಲಿ ಒಂದು ಕೊನೆಯ ಪಕ್ಷ ಒಂದು 40 ಜನರು ಸೀರಿಯಸ್ ಆಗಿ ಅದನ್ನು ಹವ್ಯಾಸಕ್ಕಾಗಿ ಮುಂದುವರಿಸ್ಕೊಂಡು ಹೋದ್ರು. ಎಷ್ಟೋ ತಳಿಗಳು ಅಲ್ಲಲ್ಲೇ ಉಳಿಲಿಕ್ಕೆ ಸಾಧ್ಯ ಆಯಿತು. ಈ ಮಂಗಳೂರು ಅಂದರೆ ನಮ್ಮ ಮನೋಹರ ಉಪಾಧ್ಯಾಯರ ಅವರು ನಮಾಮಿ ಗ್ರೂಪ್ ಅಂತ ಪ್ರಾರಂಭ ಮಾಡಿದರು. ಅದರ ಆಸಕ್ತಿಯಿಂದ ನಾವು ಸುಳ್ಯದಲ್ಲಿ ಕೂಡ ಅಂದರೆ ಈ ಮಾವು ಮತ್ತು ಹಲಸಿನ ಆಸಕ್ತಿ ನಮಗೆ ಮೊದಲೇ ಇತ್ತು. ನಮಗೆ ಒಂದು ಕಾರಣ ಬೇಕಿತ್ತು, ಒಬ್ಬರು ನಮಗೆ ಸಹಕಾರ ಮಾಡುವವರು, ಆಸಕ್ತಿಯನ್ನು ಹುಟ್ಟಿಸುವರು. ಅದಕ್ಕೋಸ್ಕರ ನಾವು ಸುಳ್ಯದಲ್ಲಿ ಏನು ಮಾಡಿದ್ವಿ ಅಂದರೆ ನಮ್ಮಲ್ಲಿ ಜಯರಾಮರು, KP ಜಗದೀಶರು, ಶ್ರೀಶರು ಮತ್ತು ನಾನು ಸೇರಿಕೊಂಡು ಮತ್ತು ನಮ್ಮ ಇನ್ನೊಂದೆರಡು ಜನ ಗೆಳೆಯರು ಕೂಡ ಸೇರಿದ್ದಾರೆ. ಅವ್ರ ಜೊತೆಲಿ ನಾವು ಸುಳ್ಯದಲ್ಲಿ ಕೂಡ ಒಂದು ನಮಾಮಿ ಗ್ರೂಪ್ ಅಂತ ಪ್ರಾರಂಭ ಮಾಡುವ. ನಮ್ಮಲ್ಲಿ ಅಳಿದು ಹೋಗುವಂಥ ಬೇರೆ ಬೇರೆ ಜಾತಿಯ, ನಾವು ಮುಖ್ಯವಾಗಿ ಹಲಸು ಮತ್ತು ಮಾವಿಗೆ ಪ್ರಾರಂಭದಲ್ಲಿ ಹಲಸಿನ ಬಗ್ಗೆ ಆಸಕ್ತಿ ಜಾಸ್ತಿ ಇದ್ರೂ ಕೂಡ ಮಾವು ಹೆಚ್ಚು ಅಳಿದು ಹೋಗ್ತಾ ಇದೆ ಅಂತ ನಾವು ಮಾವನ್ನು ಸಂಗ್ರಹ ಮಾಡಬೇಕು ಅಂತ ಸುಳ್ಯದಲ್ಲಿ ನಮಾಮಿ ಗ್ರೂಪ್ ಅನ್ನು ಪ್ರಾರಂಭ ಮಾಡಿದೆವು. ಈ ಸುಳ್ಯದಲ್ಲಿ ನೀವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ಈಗ ನಮಗೆ ಏನಾಯ್ತು ಅಂದ್ರೆ ನಮ್ಮಲ್ಲಿ ಹಿರಿಯರು ಮತ್ತು ಕಿರಿಯರು, ತಲೆ ಬಿಳಿಯಾದವರು ತಲೆ ಕಪ್ಪಿರುವರು ಅಂತ. ಹಾಗೆಂದ್ರೆ ಹಿರಿಯರು ಮತ್ತು ಕಿರಿಯರು ನಮಗೆ ಏನು ಆಲೋಚನೆ ಆಯ್ತು ಅಂದ್ರೆ ಈಗ ನಮಾಮಿ ಗ್ರೂಪ್ ಅಲ್ಲಿ ನಾವು ಅಳಿದು ಹೋಗುವ ಮಾವಿನ ಗಿಡವನ್ನು ಸಂಗ್ರಹ ಮಾಡುವುದು. ಆ ಸಂಗ್ರಹ ಮಾಡಬೇಕಾದ್ರೆ ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ಬೋದು ಅಷ್ಟೇ ಹೊರತು ಎಲ್ಲರನ್ನು ಸೇರಿಸಿಕೊಂಡ್ರೆ ಮಾತ್ರ ಸಾಧ್ಯ, ಇಲ್ಲ ಎಲ್ಲರನ್ನು ಸೇರಿಸಿಕೊಳ್ಳೋದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ, ಇದನ್ನು ಒಂದು ದಿವಸ ಹೀಗೆ ಕೂತ್ಕೊಂಡು ಯಾಕೆ ನಾವು ಕಸಿ ಕಟ್ಟುವ ತರಬೇತಿಯನ್ನು ಮಾಡಬಾರ್ದು. ಯಾಕೆ ನಮ್ಮ 2 ಕೈ 3 ಕೈ 4 ಜನ ಸೇರಿದರೆ ಆಗುವಂಥದ್ದಲ್ಲ, ಅದು ಆದಷ್ಟು ಬೇಗ ಅಳಿದು ಹೋಗುವುದನ್ನು ಆದಷ್ಟು ಬೇಗ ಉಳಿಸಿಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದೆವು, ಸುಳ್ಯದಲ್ಲಿ, ಅರಂತೋಡಲ್ಲಿ ಹಾಗೆ ಮಂಗಳೂರಿನಲ್ಲಿ ಕೂಡ ಸುಳ್ಯದಲ್ಲಿ 2 ಕಾರ್ಯಕ್ರಮ ಹಂಚಿಕೊಂಡೆವು. ಆಮೇಲೆ ಅರಂತೋಡಲ್ಲಿ ಮಾಡಿಕೊಂಡೆವು. ಆಮೇಲೆ ಮಂಗಳೂರಿನಲ್ಲಿ ಕೂಡ ನಮಗೆ ಬಹಳ ಆಸಕ್ತಿ ಬಂತು ಮಂಗಳೂರಿನವರಿಂದ. ಅಲ್ಲಿ ಕೂಡ ನಮ್ಮ ಹಿರಿಯರಾದಂಥ ಜಗದೀಶರು, ಜಯರಾಮರು ಇವರ ಒಂದು ಸಹಾಯದಿಂದ ನಾವು ಕಸಿ ಕಟ್ಟುವ ತರಬೇತಿಯನ್ನು ಅಲ್ಲಿ ಕೂಡ ಮಾಡಿದೆವು. ಇದರಿಂದ ಏನಾಯ್ತು ಅಂದ್ರೆ ಸಾಮಾನ್ಯವಾಗಿ ನಮ್ಮ ಒಂದು ಅಂದಾಜು ಲೆಕ್ಕದಲ್ಲಿ 300ಕ್ಕಿಂತ ಹೆಚ್ಚು ಜನರು ಕೂಡ ಕಸಿ ಕಟ್ಟುವ ತರಬೇತಿಯನ್ನು ಪಡೆದರು ನಮ್ಮಿಂದ. ಈಗ ಅವರು ಸತತವಾಗಿ ಅದನ್ನು ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ, ನಮಗೆ ರಿಸಲ್ಟ್ಗಳು ಬರ್ತಾ ಇದೆ. ಈಗ ಕಸಿ ಕಟ್ಟುವ ತರಬೇತಿ ಪ್ರಾರಂಭಿಸಿದ ನಂತರ ಜನರ ರೆಸ್ಪಾನ್ಸ್ ಹೇಗಿದೆ? ನಮಗೆ ಈಗ ಏನಾಗಿದೆ ಅಂದ್ರೆ ಪ್ರತಿ ವಾರ ಅಂತ ಹೇಳ್ಬೋದು, ತಿಂಗಳು ಮಾತ್ರ ಅಲ್ಲ, ಪ್ರತಿ ವಾರದಲ್ಲಿ ಕೂಡ ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಬೇರೆ ಬೇರೆ ಗ್ರೂಪ್ಗಳು ಇರ್ತವಲ್ಲ, ಏನು ನಮ್ಮ ಸಸ್ಯಗಳ ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ, ಕೃಷಿ ಚಟುವಟಿಕೆ, ಹೀಗಿರುವ ಬೇರೆ ಬೇರೆ ಗ್ರೂಪ್ಗಳಿಂದ ನಮಗೆ ಎನ್ಕ್ವೈರೀಸ್ ಬರ್ತಾ ಇದೆ. ನಮ್ಮಲ್ಲಿ ಅದನ್ನು ಹೇಳಿಕೊಡ್ಬೋದಾ, ನಮಗೂ ನಮ್ಮಲ್ಲಿ ಅಳಿವಿನಂಚಿಗೆ ಸೇರಿದಂಥ ಹಲಸು ಮತ್ತು ಮಾವು ಇದೆ, ಅದನ್ನು ತರಬೇತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನಮಗೆ ಎನ್ಕ್ವೈರೀಸ್ ಬರ್ತಾ ಇರ್ತದೆ. ಆದರೆ ನಾವು ಏನು ಹೇಳ್ತೇವೆ ಅಂದ್ರೆ, ನೀವು ಆದಷ್ಟು ಒಂದು ಗ್ರೂಪ್ ಅನ್ನು ಮಾಡಿ, ನಮಗೆ ಕನಿಷ್ಠ ಪಕ್ಷ ಒಂದು 100 ಜನರನ್ನಾರು ಕೊಡಬೇಕು. ಅಂದ್ರೆ ಒಂದು ಹಳ್ಳಿ ಅಥವಾ ಒಂದು ಹೋಬಳಿಯಲ್ಲಿ ಸೇರಿ 100 ಜನರನ್ನು ಮಾಡೋದೇನು ಕಷ್ಟ ಏನಲ್ಲ. ಒಬ್ಬರಿಗೆ ಅಥವಾ ಇಬ್ಬರಿಗೆ ತರಬೇತಿ ಕೊಡ್ಲಿಕ್ಕೆ ನಮಗೆ ಬಹಳ ದೂರ ಬರಲಿ ಕಷ್ಟ ಆಗ್ತದೆ. ಆದ್ರಿಂದ ನೀವು ಒಂದು ಗ್ರೂಪ್ ಮಾಡಿ. ಹಾಗೆ ನಾವು ಅದನ್ನು ಅವರಿಗೆ ಹೇಳಿದಾಗ ನಮಗೆ ಮೂಡಬಿದ್ರೆ ಕಾರ್ಕಳದಿಂದ ಬರ್ತಾ ಇದೆ,
ಆಮೇಲೆ ಕೊಪ್ಪದಿಂದ ಬಹಳ ಹಿಂದೆ ನಮಗೆ ಏನಂದಿದ್ದೆ ಅಂದ್ರೆ ನನಗೆ ಸ್ಪೆಷಲ್ ಆಗಿ ಕೊಪ್ಪದಿಂದ ಏನಂದಿದ್ರೆ 10 ಜನರಿಗೆ ತರಬೇತಿ ಕೊಡ್ಬೇಕು, ನಿಮಗೆ 10,000 ಕೊಡ್ತೇವೆ ಅಂತ ಅಂದಿದ್ರು. ನಾವು ಅದಕ್ಕೆ ಏನಂದ್ರೆ ಅಂದ್ರೆ ನಮ್ಮ ಗ್ರೂಪಿನ ಮೂಲಕ ನಮಗೆ 10,000 ಬಹಳ ಇಂಪಾರ್ಟೆಂಟ್ ಅಲ್ಲ, 10,000 ಜನರಿಗೆ ಹೇಳಿಕೊಡೋದು ನಮಗೆ ಬಹಳ ಒಂದು ಇಂಪಾರ್ಟೆಂಟ್. ಹಾಗೆ ಜನನ ಜಾಸ್ತಿ ಸೇರಿಸಿ ನಮಗೆ ಹೇಳಿಕೊಡ್ಲಿಕ್ಕೆ ಅಥವಾ ತರಬೇತಿ ಕೊಡ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೆವು. ಜನರಿಗೆ ಸಹಕಾರ ಆಗ್ಲಿ ಅಂತ ನಾವು ಮಾಡೋದಷ್ಟೇ ಹೊರತು ಹಣ ಮಾಡುವ ಉದ್ದೇಶ ಏನಲ್ಲ. ತರಬೇತಿದಾರರಿಗೆ ಅಲ್ಲಿ ಊಟದ ಖರ್ಚು, ಹೋಗೋ ಬರುವ ಖರ್ಚನ್ನು ಕೊಟ್ಟರೆ ನಾವು ಅದನ್ನು ಮಾಡಿಕೊಡ್ತೇವೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ನಾಡ ಮಾವಿನ ಬಗ್ಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಪ್ರತಿ ಊರು, ಅದು ಕರ್ನಾಟಕ ಹೊರಗಿರ್ಬೋದು ಒಳಗಿರ್ಬೋದು ಎಲ್ಲೇ ಇರಲಿ, ಪ್ರತಿ ಊರಲ್ಲಿ ಒಂದು ವಿಶೇಷ ತಳಿಗಳಂತ ಇದ್ದೇ ಇರ್ತದೆ. ಯಾಕಂದರೆ ಅದು ಅಲ್ಲಿಯ ಭೌಗೋಳಿಕ ರಚನೆಗೆ ಸರಿಯಾಗಿ ವಿಶೇಷ ತಳಿಗಳು ಎಲ್ಲೆಲ್ಲೂ ಇರ್ತದೆ. ಆ ಒಂದು ತಳಿ ಏನೋ ಕಡಿದು ಹೋಗ್ತದೆ, ನಿಮ್ಗೇನಾದ್ರು ಗೊತ್ತಾದರೆ ಅಥವಾ ಆ ತಳಿ ಇರುವ ಮನೆಯವರೇ ಆಗಲಿ ಯಾರೇ ಆಗಲಿ, ಅದನ್ನು ಈ ಕಾಲ್ ಬಿಫೋರ್ ಕಟ್ ಅಂತ ಒಂದು ಮೂಮೆಂಟ್ ಇದೆ. ಅದು ಎಲ್ಲ ಕಡೆ ಇಲ್ಲದೆ ಇದ್ದರೂ ಅಲ್ಲಲ್ಲಿ ಈಗ ನರ್ಸರಿಗಳಿರ್ತವೆ. ನಾವು ಅದರ ಕಸಿ ಕಡ್ಡಿಯನ್ನು ತಗೊಂಡೋಗಿ ಸಮೀಪದ ನರ್ಸರಿ ಅವ್ರ ಹತ್ರ ಇದೊಂದು ಕಸಿ ಕಟ್ಟಿ ಕೊಡಿ ಅಂತ ಹೇಳಿದರೆ ಆ ತಳಿ ಉಳ್ಕೊಳ್ತದೆ. ಅವರ ಜಾಗದಲ್ಲಾದರೂ ಬೇರೆ ಜಾಗದಲ್ಲಾದರೂ ನೆಡ್ಬೋದು. ಇಂಥ ಆ ತಳಿ ಉಳಿಯುವ ಕೆಲಸ ಎಲ್ಲೆಲ್ಲೂ ಆಗಬೇಕು. ಅದು ನಾಮಾಮಿ ತಂಡದವರೇ ಮಾಡಬೇಕಂತಿಲ್ಲ, ಎಲ್ಲೆಲ್ಲೂ ಯಾರು ಕೂಡ ಮಾಡ್ಬೋದು. ಇದರಿಂದಾಗಿ ತಳಿ ಉಳಿತದೆ. ಹಿಂದಿನ ತಲೆಮಾರಿನವರು ನಮಗೆ ದಾಟಿಸಿದ್ದಾರೆ ತಳಿಗಳನ್ನು, ನಾವು ಅದೇ ರೀತಿಯಲ್ಲಿ ಆ ತಳಿಗಳನ್ನು ದಾಟಿಸಬೇಕಾದ್ದು ಅನಿವಾರ್ಯ ಮತ್ತು ಅದು ಅಗತ್ಯ. ನಿಮ್ಮಲ್ಲೂ ಇಂತಹುದೇ ನಾಡ ಮಾವಿನ ವಿಶೇಷ ತಳಿಗಳಿದ್ರೆ ನೇರವಾಗಿ ಮನೋಹರ ಉಪಾಧ್ಯಾಯರನ್ನು ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆಯನ್ನು ವಿಡಿಯೋದ ಕೆಳಗೆ ಕೊಟ್ಟಿರ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಾಡ ಮಾವಿನ ತಳಿಗಳನ್ನು ಉಳಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋಲಿ ಸಿಗ್ತೇನೆ. ನೋಡ್ತಾ ಇರಿ ಕನ್ನಡ ವಿಪುಲ ನ್ಯೂಸ್. ನಮಸ್ಕಾರ.